ಆತ್ಮೀಯ H16 ನ್ಯೂಸ್ ಅರ್ಧಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಆತ್ಮೀಯರೇ, ಕಳೆದ ಹಲವು ತಿಂಗಳುಗಳಿಂದ ನಿರಂತರವಾಗಿ ವಿಜಯೇಂದ್ರ ಮತ್ತು ಅವರ ಅಪ್ಪ ಯಡಿಯೂರಪ್ಪ ಟೀಕೆ ಮಾಡ್ತಾನೆ ಬರ್ತಾ ಇದ್ದಾರೆ. ನಮ್ಮ ಯತ್ನಾಳ್ ಇಷ್ಟೊಂದು ಸಾಕು ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ. ಅವ್ರು ಎದ್ದ ತಕ್ಷಣ ಅವ್ರ ಬಗ್ಗೆನೇ ಮಾತಾಡುವಂಥದ್ದು. ಅವ್ರು ಟೀಕೆ ಮಾಡೋದು ಕಳ್ಳರು, ಸುಳ್ಳರು, ಕುಟುಂಬವಾದಿಗಳು, ಏನು ಬಾಯಿಗೆ ಏನು ಬರ್ತದೆ ಮುಂಬಿಗೆ ಹೊಡೆದು ಬಿಡುವಂಥದ್ದು. ಇಲ್ಲಿವ್ರಿಗೆ ಏನೋ ಒಟ್ಟು ಮೌನವಾಗಿ ತಮ್ಮಷ್ಟು ಕೆಲಸ ಮಾಡ್ತಿದ್ರು. ಅದರಲ್ಲಿ ಬಿಡಪ್ಪ ಅದೇನೋ ಹಂಗೆ ಮಾತಾಡಿ ಅನ್ನೋ ಭಾವನೆ ಇರ್ಬೋದೇನೋ. ಬಟ್ ಇವತ್ತು ಹಂಗೆ ಆಗ್ತಾಯಿಲ್ಲ. ಈ ಕೂಗಾಟ ಒದರಾಟ ಅಂತ ಇವ್ರಿಗೆ ಅನ್ನಿಸ್ತಿರ್ಬೋದು. ಈ ಯತ್ನಾಳರ ಮಾತುಗಳು ಇವತ್ತು ನಿಧಾನಕ್ಕೆ ಕರ್ನಾಟಕದ ವಿರೋಧ ಪಕ್ಷದ ನಾಯಕತ್ವ ಸ್ಥಾನ ತಂದುಕೊಡ್ಲಿಕ್ಕೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗಿದೆ. ಯಾಕಂದರೆ ಮೌನನು ವೈರಿ ಆಗ್ತದೆ ಅನ್ನೋದು ಸಾಕ್ಷಿ ಇದು. ಯಾಕೆಂದರೆ ಇದರ ಆರಂಭದಲ್ಲಿ ವಿರೋಧ ಮಾಡಬೇಕಾಗಿತ್ತು, ಇಂಥ ಮಾತುಗಳು ಮತ್ತೆ ಪ್ರೂವ್ ಮಾಡಪ್ಪ ಅಂತ ಹೇಳಬೇಕಾಗಿತ್ತು, ಮತ್ತೆ ಹೇಳಬೇಕಾಗಿತ್ತು. ಇಲ್ಲ, ನಿರಂತರ ಕಳ್ಳರು, ಸುಳ್ಳರು, ಭ್ರಷ್ಟರು ಅಂತ ಹೇಳ್ತಾ ಹೋದಾಗ ನೀವು ಅದು ಮೌನ ಆದಾಗ ನೀವು ಇದ್ದೀರಿ ಅಂತ ಇದರ್ಥ. ಹೀಗಾಗಿ ಇವತ್ತು ಹೈಕಮಾಂಡದಲ್ಲೇ ಮತ್ತು ಅದರಲ್ಲೂ ಈ ವಿಧಾನ ಸಭೆಯಲ್ಲಿ ಈಗ ನೋಡ್ತಾ ಇದ್ದೀವಿ ಬೆಳಗಾವಿದು ವಿರೋಧ ಪಕ್ಷದ ಯಾರೋ ದೊಡ್ಡ ನಾಯಕ ಅಂತ ಇದ್ದರೆ ಅವ್ರು ಯತ್ನಾಳರು ಏನೇನು ಪ್ರಶ್ನೆ